ಆ ದೇವಾಲಯದಲ್ಲಿ ನಮಗೆ ಅನ್ನದ ವ್ಯವಸ್ಥೆ ಇದೆ ಮಂಗಳಾರತಿ ನಂತರ. ಅಲ್ಲಿಯ ನೀರಿನ ವ್ಯವಸ್ಥೆ ಕೂಡ ದೇವರು ಕಲ್ಪಿಸಿಕೊಡ್ತಾರೆ. ಹಾಗೆ ರಾತ್ರಿ 11 ಗಂಟೆಗೆ ನಾವು ಬರ್ತಾಗ ಈ ಒಂದು ಕುಂಭಮೇಳದಲ್ಲಿ ಈ ರೀತಿಯಾದಂತಹ ಜನ ಸಂಖ್ಯೆ ಈಗ ಬರುವಂತಹ ಸಂಖ್ಯೆ ಜಾಸ್ತಿ ಆಗ್ತಾಯಿತ್ತು. ರಾತ್ರಿ 11 ಗಂಟೆಗೂ ಕೂಡ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತಾಯಿದ್ರು. ಇದು ನೋಡಿ, ರಾತ್ರಿಯ ಸಮಯದಲ್ಲಿ ಆ ಕಡೆ ದಡದಲ್ಲಿ, ಇದು ಅರೇಲ್ ಘಾಟಿನ ಕಡೆ, ಆ ಕಡೆ ಅಘೋರಿಗಳು ಎಲ್ಲ ಇರುವಂತಹ ಮತ್ತೊಂದು ದಡದಲ್ಲಿ ಕಾಣುವಂಥ ತ್ರಿವೇಣಿ ಸಂಗಮದಲ್ಲಿ ಕಾಣುವಂತಹ ಆ ಒಂದು ಬೆಳಕು, ಅಲ್ಲಿರುವಂತಹ ಆಖಾಡಗಳಿಗೆ ಎಲ್ಲ ಹಾಕಿರುವಂಥ ಲೈಟಿನ ಒಂದು ವಿದ್ಯುತ್ ದೀಪದ ಬೆಳಕು ಇಷ್ಟೊಂದು ಪ್ರಕಾಶಮಾನವಾಗಿ ಕಾಣ್ತಾ ಇತ್ತು. ಅಂದರೆ ಆ ಕಡೆ ಒಂದು ದೊಡ್ಡದಾದಂತಹ ಸೂರ್ಯನೇ ಉದಯ ಆಗಿಬಿಟ್ಟಿದ್ದಾನೆ ಎನ್ನುವಷ್ಟರ ಮಟ್ಟಿಗೆ ಇಲ್ಲಿ ಆ ಬೆಳಕಿನ ಒಂದು ಪ್ರಭೆ ಕಾಣ್ತಾ ಇತ್ತು. ಹಾಗೆ ಹೋಗ್ತಾ ಇದ್ದಾಗ ಈ ವಿಡಿಯೋನ ನೋಡ್ತಾ ಹೋಗಿ ಗಮನಿಸ್ತಾ ಇಲ್ಲಿ ರಾತ್ರಿ 11 ತೆಗೆದಂಥ ವಿಡಿಯೋ. ಅನಂತರ ಇದೇ ಸ್ಥಳದಲ್ಲಿ ಹಗಲಿನ ಒಂದು ಬೆಳಗ್ಗೆ ಸಾಮಾನ್ಯ 8 ಗಂಟೆಗೆ ನಾವು ಮತ್ತೆ ಇದೇ ಸ್ಥಳದಲ್ಲಿ ತೆಗೆದಾಗ ಹೇಗಿತ್ತು ಅಂತ ಎರಡನ್ನೂ ಕೂಡ ನೀವು ಗಮನಿಸ್ಬೋದು. ಇದು ರಾತ್ರಿ ನಾವಿನ್ನೂ ಕೆಳಗಡೆ ಹೋಗ್ತಾ ಇರುವಂತಹ ಸಮಯ. ಇನ್ನು ನದಿ ತಟಕ್ಕೆ ಹೋಗಲಿಕ್ಕೆ ಬಂದಾಗ ಇಲ್ಲಿ ಕಂಡಂತಹ ವಿಚಾರ. भाई यहाँ से निकल जाओ, सीधा बना है क्या है ना, फूल ले ले क्या है ना, बंधन ले ले। ಇಷ್ಟೊಂದು ಜನಸಂದಣಿಯಲ್ಲಿ ಹೇಗೆ ಹೋಗುವುದು ಅನ್ನೋಂತಹ ಚಿಂತನೆ ಕೆಲವರಿಗಿತ್ತು. ಆದರೆ ಇಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ರಾತ್ರಿಯೇ ತಂದು ಅಲ್ಲಿ ಮಲಗಿಸ್ಕೊಳ್ತಾ ಇತ್ತು. ಹಾಗಾಗಿ ಕೋಟಿಗಟ್ಟಲೆ ಬಂದಂತಹ ಜನಸಂಖ್ಯೆ ಇದ್ದರೂ ಕೂಡ ಅಲ್ಲಿಯ ವ್ಯವಸ್ಥೆ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ನೋಡುವಂತೆ ಇತ್ತು. ಯಾಕೆಂದರೆ ಯಾವುದೇ ರೀತಿಯಾದ ತೊಂದರೆ ಆಗದ ರೀತಿಯಲ್ಲಿ ಅತ್ಯದ್ಭುತವಾಗಿ ಅಲ್ಲಿಯ ಪೊಲೀಸ್ ಇಲಾಖೆ ಆ ಯೋಗಿಯ ರಾಜ್ಯದಲ್ಲಿ ಮಾಡಿದೆ. ಇದನ್ನು ನೋಡಿದಾಗ ನಮಗೆ ಅನ್ನಿಸ್ತು, ಕಾಲು ತುಳಿತ ಇತ್ಯಾದಿಗಳು ಆಕಸ್ಮಿಕವಾಗಿ ಅದು ಹೇಗೋ ನಡೆಸಿದಂತಹ ಘಟನೆ ಇರಬೇಕು ಅಂತ. ಏಕೆಂದರೆ ಅಲ್ಲಿ ಎಷ್ಟೊಂದು ಆ ನದಿ ತೀರದಲ್ಲಿ ಕೋಟಿಗಟ್ಟಲೆ ಜನ ಬಂದರೂ ಕೂಡ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಸುಲಭವಾಗಿ ಮಾಡೋ ಹಾಗೆ ಕಾಣ್ತಾ ಇತ್ತು. ತುಂಬ ಕಷ್ಟಪಟ್ಟು ಅಲ್ಲಿ ಆ ಜಾಗವನ್ನು ಎಲ್ಲ ಮಾಡಿದ್ದಾರೆ. ಇಷ್ಟೊಂದು ಜನಸಂಖ್ಯೆ ರಾತ್ರಿ ಕೂಡ ಇನ್ನೂ ಬರ್ತಾ ಇರೋದು, ಬೆಳಗೋರಿಗೂ ಬರ್ತಾನೆ ಇರುತ್ತೆ. ಈ ರೀತಿಯಾಗಿ ಒಂದು ಕಡೆಯ ಒಂದು ಚಿತ್ರಣ ಅಷ್ಟೇ. ಹಾಗಾಗಿ ನಿರಂತರವಾಗಿ ಬರ್ತಾ ಇರುವಂಥ ಜನರನ್ನು ನೋಡಿದಾಗ ಇದು ರಾತ್ರಿ 11 ನಡ್ಕೊಂಡು ಬರ್ತಾ ಇರುವಂಥವ್ರು ಇವರೆಲ್ಲ ಕಾಲ್ನಡಿಗೆಯಲ್ಲಿ ಬಂದು ಇಂತಹ ಸಣ್ಣ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದು ಅಲ್ಲೆಲ್ಲ ಮಲಗಿದ ವಿಡಿಯೋಗಳನ್ನು ತೋರಿಸ್ತಾರೆ. ಮುಂದೆ ಇಲ್ಲಿ ನೋಡ್ತಾ ಹೋಗಿ ಹೇಗೆ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ ಇಷ್ಟು ರಾತ್ರಿಯಲ್ಲಿ. ಇಷ್ಟೊಂದು ದೊಡ್ಡ ಮೇಳವನ್ನು ಆಯೋಜಿಸಿದರೂ ಕೂಡ ಆ ಮೇಳದ ಆಸುಪಾಸಿನಲ್ಲೆಲ್ಲೂ ಕೂಡ ಮೋದಿಯ ಫೋಟೋವಾಗಲಿ ಅಥವಾ ಯೋಗಿಯ ಫೋಟೋಗಳಾಗಲಿ ರಾರಾಜಿಸ್ತಾ ಇರಲಿಲ್ಲ. ಯಾವುದೇ ರಾಜಕೀಯ ಉದ್ದೇಶ ಇಲ್ಲಿ ಕಂಡು ಬರ್ತಾ ಇರಲಿಲ್ಲ. ಕೇವಲ ಧಾರ್ಮಿಕ ಉದ್ದೇಶದ ಪೋಸ್ಟರ್ಗಳು ಕಾಣ್ತಾ ಇದ್ವು. ಇದು ನಮ್ಮ ದೇಶದಲ್ಲಿ ನೋಡೋ ಅತ್ಯದ್ಭುತವಾದಂತಹ ರಾಜಕೀಯೇತರ ಧಾರ್ಮಿಕ ಒಂದು ಸಂಚಲನ ಅಂತ ಕಂಡು ಬಂತು.
ಚಂದ್ರ ಒಂದು ಸಿಂಹರಾಶಿಯಲ್ಲಿದ್ದು ಕುಂಭರಾಶಿಯಲ್ಲಿ ರವಿ ಇರುವಂತಹ ಸಂದರ್ಭ. ಆ ಹುಣ್ಣಿಮೆಯಲ್ಲಿ ಚಂದ್ರನ ಒಂದು ಬಿಂಬವನ್ನು ಮಾಡಿ ಆ ಒಂದು ದ್ವಾರವನ್ನು ಮಾಡಿರುವಂಥದ್ದು. ನದಿ ನೀರಿನ ಸಮೀಪಕ್ಕೆ ಬರ್ತಾ ಇದ್ದೇವೆ. ನದಿಯ ನೀರು ಇರುವಲ್ಲಿ ಬರುವುದಕ್ಕೆ ಇಷ್ಟು ಸಮಯ ತೆಗೆದುಕೊಂಡು ಮೇಲಿನಿಂದ ಆ ಮೇಲಿನ ದಾರಿಯಿಂದ ನದಿಯ ತಟವೇ ಆಗಿತ್ತು. ಆ ತಟದಲ್ಲಿ ಇಷ್ಟು ದೂರದವರೆಗೆ ಬಂದಿದ್ದೇವೆ. ಇಲ್ಲಿ ರಾತ್ರಿ 11:30 ನಂತರವೂ ಕೂಡ ಕೆಲವರು ಇಲ್ಲಿ ನದಿಯಲ್ಲಿ ಮುಳುಗಿ ಸ್ನಾನ ಮಾಡ್ತಾ ಇರುವಂಥದ್ದು ಕಂಡು ಬಂತು. ಹೀಗೆ ಬಂದಾಗ ಇಲ್ಲಿ ಜನರು ನೋಡಿ ಎಲ್ಲಿಯವರೆಗೆ ಬಂದಿದ್ದಾರೆ. ಇಲ್ಲಿ ಇಷ್ಟು ಕೋಟಿಗಟ್ಟಲೆ ಜನ ಬಂದರೂ ಕೂಡ ಇಲ್ಲಿ ಅಂತಹ ಗಲೀಜು ಅನ್ನುವಂಥದ್ದಾಗಿ ಏನು ಕಾಣ್ತಾ ಇಲ್ಲದೆ ಇರುವಂಥದ್ದು. ಕೇವಲ ಆವತ್ತಿನ ರಾತ್ರಿಯಲ್ಲಿ ಮುಂಚಿನ ದಿವಸ ಎಷ್ಟೋ ಕೋಟಿ ಜನ ಬಂದಿದ್ದರು. ಹಾಗಾಗಿ ಆ ಒಂದು ದಡದಲ್ಲಿ ಎಲ್ಲೋ ಒಂದು ಅಲ್ಪ ಸ್ವಲ್ಪ ಎನ್ನುವ ಹಾಗೆ ಕೆಲವು ವಸ್ತುಗಳು ಬಿದ್ದಿದ್ದು ಗೋಚರವಾಯಿತು. ಆದರೆ ಇದನ್ನು ಹೊರತುಪಡಿಸಿ ಇಲ್ಲಿ ಅತ್ಯಂತ ಯಾವುದೇ ರೀತಿಯಾಗಿ ನಾವು ಮೊದಲು ನೀರಿನ ಹತ್ತಿರ ಬಂದಾಗ ತುಂಬ ಗಲೀಜಿದೆ ಅನ್ನೋ ಭಾವನೆ ಬಂತು ನನಗೆ. ಆದರೆ ಹತ್ತಿರ ಹೋಗಿ ಗಮನಿಸಿದಾಗ ಅದು ಸಂಪೂರ್ಣವಾಗಿ ಅತಿ ಶುದ್ಧವಾದ ನೀರನ್ನೇ ನಾನು ನೋಡಿರುವಂಥದ್ದು. ಹಾಗಾಗಿ ಎಷ್ಟೊಂದು ಕೋಟಿಗಟ್ಟಲೆ ಜನ ಬಂದಾಗ ಇಲ್ಲಿಯ ವ್ಯವಸ್ಥೆಯನ್ನು ಅಷ್ಟೊಂದು ಸುಂದರವಾಗಿ ಇವರು ಮೇಂಟೈನ್ ಮಾಡಿದ್ದಾರೆ. ಇದಕ್ಕೆ ನಿಜವಾಗೂ ಭಾರತದ ಯೋಗಿ ರಾಜ್ಯಕ್ಕೆ ಒಂದು ಸೆಲ್ಯೂಟ್ ಹೇಳಲೇಬೇಕಾಗತ್ತೆ. ನೋಡಿ ಇಲ್ಲಿ ಜನ ಹೇಗೆ ನೀರಿಗಾಗಿ ಬಾಟಲ್ ಇಟ್ಕೊಂಡಿದ್ದಾರೆ. ಹಾಗೆ ಮುಂದೆ ಬಂದರೆ ಪೊಲೀಸ್ ವ್ಯಾನ್ ಇದೆ. ಇಲ್ಲೂ ಕೂಡ ಎಲ್ಲಿ ಹೋದರೂ ನಿಮಗೆ ಪೊಲೀಸರು ಕಾಣ್ತಾರೆ. ಯಾವುದೇ ಅಹಿತಕರ ಘಟನೆ ಆಗದಂತೆ ಪೊಲೀಸರ ಒಂದು ಸುವ್ಯವಸ್ಥೆಯಲ್ಲಿ ಕಂಡು ಬರ್ತಾಯಿತ್ತು. ಇಲ್ಲಿ ಇನ್ನು ಬೆಳಗಾದ್ಮೇಲೆ ಅಲ್ಲಿ ಕ್ಲೀನ್ ಆಗುವಂಥದ್ದು, ಬೆಳಗಿನ ಜಾಗದಲ್ಲಿ ಎಲ್ಲವನ್ನು ಕ್ಲೀನ್ ಮಾಡುವಂಥ ವ್ಯವಸ್ಥೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ನೋಡಿದಾಗ ಇಲ್ಲಿ ಜನಗಳು ಇನ್ನೂ ನಿಂತು ಅಲ್ಲಿ ನೀರಿನಲ್ಲಿ ಮುಳುಗ ಹಾಕೋದಕ್ಕೆ ಕೆಲವರು ಹೋಗಿ ನೀರಿನಲ್ಲಿ ಮುಳುಗ್ತಾ ಇದ್ದಾರೆ. ಹಾಗೆಯೇ ಕೆಲವರು ದೀಪವನ್ನು ಹಚ್ಚಿ ಬಿಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಇಲ್ಲಿ ನೋಡಿ ದೂರದಲ್ಲಿ ಅಲ್ಲಿ ಮುಳುಗ್ತಾ ಇದ್ದಾರೆ ನೀರಿನಲ್ಲಿ. ಹಾಗೆ ಇಲ್ಲಿ ಮೊದಲು ಪಾದವನ್ನು ಇರಿಸ್ತಿದೆ ಆ ಒಂದು ನೀರಿಗೆ. ಈ ಗಂಗಾ ಮಾತೆಯ ಒಂದು ಜಲ ಏನಿದೆ, ಈ ಕಡೆ ಗಂಗಾ ನದಿಯ ನೀರದು. ಆ ನೀರಿನಲ್ಲಿ ಒಮ್ಮೆ ಮೊದಲು ಪಾದವನ್ನು ರಾತ್ರಿ ಇಟ್ಟಿರುವಂಥದ್ದು. ಕುಂಭಮೇಳ ಪ್ರವೇಶ ಆದ ನಂತರ ನಾವು ಅಲ್ಲಿ ನಂತರದಲ್ಲಿ ಇನ್ನೂ ಈ ಕಡೆ ಬರ್ತಾ ಏನೇನಾಗ್ತಾ ಇದೆ, ಎಷ್ಟು ಜನ ಇದ್ದಾರೆ, ಎಲ್ಲರೂ ಕೂಡ ಅಷ್ಟೇ ಬಂದು ಆ ತಾಣದಲ್ಲಿ ನದಿಯ ನೀರನ್ನು ನೋಡ್ತಾ ಇದ್ದಂತೆ. ಹಾಗಾಗಿ ಅಲ್ಲಿ ಕೆಲವರು ಈಗಾಗಲೇ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಕೆಲವು ಪಂಡಿತರು ಕೂಡ ಅಲ್ಲಿ ಪೂಜೆಯನ್ನು ಮಾಡಿಸಿದ ದಾಖಲೆಗಳು ಕಂಡುಬಂದವು. ಅವರನ್ನು ಕೂಡ ಈ ವಿಡಿಯೋದಲ್ಲಿ ನೀವು ಮುಂದೆ ನೋಡ್ಬೋದು. ಅಲ್ಲಿ ಒಂದು ಆ ಕಡೆ ದಡದ ಬೆಳಕಿನ ಜೊತೆಗೆ ಆ ನೀರು
ಆ ಗಂಗಾ ಯಮುನಾ ಸರಸ್ವತಿಯ ತ್ರಿವೇಣಿ ಸಂಗಮ ಇದು. ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಈ ಗಂಗಾ ಮಾತೆಗೆ ದೀಪವನ್ನು ಹಚ್ಚಿ ಬಿಡ್ತಾ ಇರುವಂತಹ ಒಂದು ದೃಶ್ಯ ಇದು. ಈ ದೀಪವನ್ನು ಈ ಒಂದು ತಾಯಿ ಹಚ್ಚಿ ಬಿಡ್ತಾ ಇದ್ದಾರೆ ಗಂಗೆಯಲ್ಲಿ, ಅದು ಹೋಗ್ತಾ ಇದೆ. ಇದನ್ನು ನೋಡಿ, ಎಲ್ಲಿವರೆಗೆ ದೀಪ ಹೊತ್ಕೊಂಡು ಹೋಗ್ತಾ ಇದೆ ನದಿ ತೀರದಲ್ಲಿ. ಅಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಅಲ್ಲಿ ಒಂದಿಷ್ಟು ಜನ ಆ ಕಡೆ ದಾಟದೇ ಇದ್ದ ಹಾಗೆ ಅಲ್ಲಿ ವ್ಯವಸ್ಥಿತವಾಗಿ ಮಾಡಲಾಗಿದೆ. ಯಾಕೆಂದರೆ ನದಿಯ ನೀರಿನಲ್ಲಿ ಸಣ್ಣ ಮಕ್ಕಳು ಇತ್ಯಾದಿಗಳು ಹೋದರೆ ತುಂಬ ಕಷ್ಟ ಆಗಬಹುದು. ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಬಂದು ಸ್ನಾನವನ್ನು ಮಾಡಿ ಈ ಪಂಡಿತರು ಕೂಡ ಅಲ್ಲೇ ಪೂಜೆಯನ್ನು ಮಾಡಿಸಿ ಬರ್ತಾ ಇದ್ದಾರೆ. ರಾತ್ರಿ 11:30 ಅಲ್ಲಿ ಗಂಗೆಯ ನೀರನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ನೋಡಿ, ಆ ನೀರು ಅದೆಷ್ಟು ಶುದ್ಧವಾಗಿದೆ ಅಂತ ಅಂದರೆ ಅಲ್ಲಿಂದ ನೀರನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಅದು ಕ್ಲೀನಾಗಿದೆ ಅಂತ ಗೊತ್ತಾದ ಮೇಲೆ ಇವರು ಈ ಕ್ಯಾನಿಗೆ ಹಾಕ್ಕೊಂಡು ಬರ್ತಾ ಇರ್ಬೋದು. ಹಾಗಾಗಿ ನೀರು ಅಷ್ಟೊಂದು ಶುದ್ಧವಾಗಿದೆ. ಇಲ್ಲಿಯ ಒಂದು ಮಣ್ಣು ಕೂಡ, ಮರಳು ಅದು ತುಂಬ ಚೆನ್ನಾಗಿದೆ. ಹಾಗಾಗಿ ಆ ಮರಳನ್ನು ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಎಲ್ಲೆಲ್ಲಿ ನದಿ ನೀರು ಹರಿದು ಇದಾಗಿದೆ. ಈಗ ಸ್ವಲ್ಪ ನೀರು ಕಡಿಮೆ ಇದ್ದ ಪ್ರದೇಶ ಆಗಿದ್ದರಿಂದ ಕೆಲವು ಕಡೆಯಲ್ಲಿ ಕಂಪ್ಲೀಟಾಗಿ ಮರಳಿನ ಜಾಗವು ಕೂಡ ಸಿಗುತ್ತೆ. ಒಣ ಮರಳಿನದು ತುಂಬ ಸುಂದರವಾಗಿ ಕಾಣಿಸುತ್ತೆ. ಆ ಮರಳು ಅಷ್ಟು ನೈಸಾಗಿ ತುಂಬ ಚೆನ್ನಾಗಿತ್ತು. ಈ ಗಂಗಾ ಮಾತೆಯ ಒಂದು ಜಲವನ್ನು ಸೇರಿಸಿಕೊಂಡು ಈ ರಾತ್ರಿ 11:30 ಕೂಡ ಜನ ಆ ಕೆಲಸವನ್ನು ಮಾಡ್ತಾಯಿದ್ರು. ಇದು ಕುಂಭಮೇಳದ ವೈಶಿಷ್ಟ್ಯ. पंडित जी खड़े हैं, बोल दे जाओ। हर हर गंगे, ओम विष्णुदेवाय नमः, वासुदेवाय नमः, कृष्णाय नमः, गोविंदाय नमः। मंचंगा कठोती गंगा और जाइए आगे, वो तो ज़्यादा गहरा नहीं है, उसके पार नहीं जाना, कल नाव पार नहीं जाना। आ जाइए, सोना हमें दीजिए, चांदी क्या केवट, एक केवट, केवट, एक केवट, सोना हमें दीजिए, चांदी केवट को। चले जा, चले जा, चले जा, चले जाओ। नमस्ते जी, आपका शुभ नाम? राजेश शुक्ला। राजेश शुक्ला। हाँ, जिला सागर। अच्छा, आप इधर ही रहने वाले? नहीं, MP मध्य प्रदेश, मध्य प्रदेश, जिला सागर, तहसील खुरई, थाना बीना। अच्छा, गोत्र भारद्वाज कानपुर। स्नान करने आए हैं, विद्यार्थी हैं, पंडित हैं। हाँ, पढ़िए। कल तो आएंगे सुबह, अभी अभी आए हैं ना, इसलिए सुबह सुबह आना। हाँ, सुबह आने का 6 बजे की 7 बजे के लिए 6 बजे को। 6 बजे और पहले आना। फिर स्नान सुबह करो, वो सुबह। अच्छा, अभी तो बेकार है नहाना, भूतकाल भूतकाल है, अपना है भविष्य का है जा। सुबह स्नान करना ही से होगा। ब्राह्मण मुहूर्त। हाँ, ब्राह्मण क्षत्रिय वैश्य शूद्र। हाँ, शूद्र संग देने विधाता जासे बलन रक्ष बासा। शूद्र से दोस्ती खराब हो, हाँ, वैश्य शूद्र ब्राह्मण की रक्षा करना, या क्षत्रिय की रक्षा करना ब्राह्मण। एक हमारी फोटो ले लो। जय गंगा माँ की जय। हर हर महादेव, महादेव। हर हर नर्मदे। इसको हम नंबर दे रहे तो वीडियो पे डाल दो। ಹಾಂ, ಅನನ್ಯ ಭಾರ್ಗವರು ಮತ್ತು ಪ್ರದೀಪ್ ರವಿದ್ರು ಎಲ್ಲ ನೋಡಿಕೊಂಡು ಅವರು ಕೂಡ ಬರ್ತಾ ಇದ್ದಾರೆ. ಹೀಗೆ ಮೇಲ್ಗಡೆ ಹೋದಾಗ ಇಲ್ಲಿ ಅದೆಷ್ಟು ಜನ ರಾತ್ರಿ ಸಮಯದಲ್ಲಿ ಬಂದು ಮಲಗಿದ್ದಾರೆ. ಯಾವ ರೀತಿಯಾಗಿ ಮಲಗಿದ್ದಾರೆ ನೋಡಿ ಮಿತ್ರರೇ. ರಾತ್ರಿ ಇಲ್ಲಿ ಮಲಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಸ್ನಾನವನ್ನು ಮಾಡೋದಕ್ಕೆ ರಾತ್ರಿಯೇ ಬಂದು ಇಲ್ಲಿ ಮಲಗಿರುವಂತಹ ವ್ಯವಸ್ಥೆಗಳು ಕಂಡು ಬರ್ತವೆ. ಇಲ್ಲಿ ನೋಡಿ ಅದೆಷ್ಟು ಜನ ಇಲ್ಲಿಯೇ ಒಂದು ಜಾಗದಲ್ಲಿ ನದಿ ತಟದಲ್ಲಿ ಹೇಗೆ ಮಲಗಿದ್ದಾರೆ ಅಂತೇಳಿ. ಇಷ್ಟೊಂದು ಲೈಟ್ ಬೆಳಕು, ಹಾಗೆ ಎಲ್ಲರೂ ಒಂದೊಂದು ಕುಟುಂಬಗಳು ಒಂದೊಂದು ಕಡೆ ಹೀಗೆ ಹಾಸ್ಕೊಂಡು ಮಲ್ಕೊಂಡಿದ್ದಾರೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ಗಂಗಾ ಯಮುನಾ ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಮಾಡೋದಕ್ಕೆ ರಾತ್ರಿ ಎಲ್ಲ ಈ ರೀತಿಯಾಗಿ ಕಾಯ್ದು ಇಲ್ಲಿ ಮಲಗಿ ಎದ್ದು ಊಟವನ್ನು ಮಾಡಿಕೊಂಡು ಮಲಗಿ
ಎದ್ದು ಅನಂತರ ಬ್ರಾಹ್ಮಿ ಸ್ನಾನಕ್ಕಾಗಿ ಕಾಯ್ದಿರುವಂತಹ ಜನಗಳು ಇನ್ನೂ ಕೂಡ ಬರ್ತಾ ಇದ್ದಾರೆ. ಇಲ್ಲೆಲ್ಲ ತುಂಬ ಹೋಗುತ್ತೆ ಮೈಸೂರು ಪಟ್ಟಣದಲ್ಲಿ, ಅಷ್ಟು ಜನ ಬರ್ತಾ ಇದ್ದಾರೆ. मोबाइल बा है एकरे फोटो नहीं ನಾವು ದೇವಸ್ಥಾನ ಹಗಲಿನಲ್ಲಿ ಬೆಳಕಿಗೆ ಹೇಗೆ ಕಾಣ್ತಾ ಇದೆ, ರಾತ್ರಿ ಎಷ್ಟು ಆ ಒಂದು ವಿದ್ಯುತ್ ದೀಪದಿಂದ ಅತಿಯಾದ ಬೆಳಕು ಕಾಣ್ತಾ ಇದೆ. ಇವತ್ತು ಹಗಲಿನಲ್ಲಿ ಹೇಗೆ ಕಾಣ್ತಾ ಇದೆ. अगर उनको सुनाई दे रहा हो तो किसी श्रद्धालुओं से पूछ करके सहायता भूत के पास आ जाए। मैं वहीं पे खड़ा हूँ। राम अवतार कुशवाहा, उनका बेटा यही सहायता भूत के पास खड़ा है। अगर सुनाई दे रहा है तो किसी श्रद्धालु से पूछ करके यही सहायता भूत के पास आ जाए।
ಇಲ್ಲಿಂದ ಕಾಣ್ತಾ ಇರೋದು ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಸರಸ್ವತಿ ನದಿಯ ಮಧ್ಯಭಾಗ. ಅಲ್ಲಿ ನಾವು ಹೋಗಬೇಕಾಗಿದೆ. ಅದಕ್ಕಾಗಿ ನೋಡಿ ಎಷ್ಟೊಂದು ಉತ್ತಮವಾದಂತಹ ಒಂದು ದರ್ಶನ ಅಂತಂದರೆ ತ್ರಿವೇಣಿ ಸಂಗಮಕ್ಕೆ. ಇಲ್ಲಿ ನಿಂತು ನೋಡಿದಾಗ ಸಂಪೂರ್ಣವಾಗಿ ಆ ಎರಡು ನದಿಗಳು ಸೇರುವಂತಹ ದ್ವಾರದಿಂದ ಕಾಣುತ್ತೆ. ಸರಸ್ವತಿ ಭಕ್ತಗಮನದಿಂದ ನೀವು ಕಾಣಬಹುದು. अरे वाह आओ नमः पार्वती पतये हर हर महादेव. ಅಂತೂ ಒಂದು ಬೋಟನ್ನು ಹಿಡಿಯೋದಕ್ಕೆ ನಾವು ಸಮರ್ಥರಾದ್ವಿ. ಅಲ್ಲಿ ಬೋಟಿಂದ ಹೋಗ್ತಾ ಇಲ್ಲಿ ನೀರನ್ನು, ನದಿಯ ಒಂದು ಶುದ್ಧತೆಯನ್ನು ಖಂಡಿತವಾಗಿ ನೋಡಿ. ಹೆಲಿಕಾಪ್ಟರ್ ಮೂಲಕ ಯೋಗಿಯರು ಇಲ್ಲಿ ನೋಡೋದಕ್ಕೆ ಬರ್ತಾ ಇರೋ ವ್ಯವಸ್ಥೆಯನ್ನು ಆಗಾಗ ಅನಿಸುತ್ತಾರೆ. ಪ್ರದೀಪರಿ ಯಾವ ಜಾಗ ಅಂತ ಮಾತಾಡಿದ್ದೀರಾ? ಹೋಗೋದು ಯಾವ ಜಾಗ ಅಂತ ಮಾತಾಡಿದ್ದೀರಾ? संगम इस तरफ है, एक से एक बोल तो बोल दो यार. नहीं त्रिवेणी संगम यही है ना, वो देखिए कहीं यमुना है ना, वो देखिए वहाँ उत्तर गंगा है. मैं आप दोनों सारा दिखाएंगे. ठीक है हाँ ठीक है. ಇಲ್ಲ ಕರೆಕ್ಟಾಗಿದೆ, ನಾವೇನಿದೆ ಕರೆಕ್ಟಾಗಿದ್ದೀವಿ. ಇಲ್ಲಿವರೆಗೆ ಜನರು ಬಿಟ್ಟಾರಲ್ಲ, ಇಲ್ಲಿವರೆಗೆ ಜನರು ಬಿಟ್ಟಾರ. ಇಲ್ಲಿ ಅಷ್ಟು ಆಳದವರೆಗೆ ಹೋಗಿ ಹರಿಯುತ್ತಿರುವಂಥ ನೀರಿನಲ್ಲಿ ಮುಳುಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾವುದೇ ಅಪಾಯ ಇಲ್ಲದಂಥ ಕೆಲಸ ಮಾಡ್ತಾ ಇರ್ತೀವಿ. ನಾಡಿಗೆ ಅವ್ರ ತಲೆ ಮೇಲೆ ಹೆಲಿಕಾಪ್ಟರ್ ಹೋಗ್ತಾ ಇದ್ದೀವಿ. ಈ ಪ್ರದೀಪ್ ಅವ್ರ ತಲೆ ಮೇಲೆ ಬಂತು. ಎಷ್ಟೊಂದು ಪರಿಶುದ್ಧವಾದ ನೀರು. ಇಲ್ಲಿ ಬಣ್ಣ ಬದಲಾಗುತ್ತೆ. ಗಂಗೆ, ಯಮುನೆ, ಗಂಗೆಗೆ ಬಣ್ಣ ಬದಲಾಗಿದೆ. ಗಂಗೆ ಯಮುನೆ, ಗೋದಾವರಿ, ಸರಸ್ವತಿ. ಎಷ್ಟೊಂದು ಶುದ್ಧವಾದ ನೀರು ಮಾಡ್ತಾ ಇದೆ, ಎಷ್ಟೊಂದು ಸಂಶೋಧನೆ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಾದಂತಹ ಅವ್ಯವಸ್ಥೆಯಲ್ಲಿ ಕಾಣುವುದಿಲ್ಲ. ಈ ಪವಿತ್ರ ಗಂಗಾ ಯಮುನಾ ಸರಸ್ವತಿಯ ಸಂಗಮವನ್ನು, ಈ ಒಂದು ತೀರ್ಥವನ್ನು ನೋಡಿ ಧನ್ಯರಾಯಿತು.
ನಂಬರ್ ತಗೋಬೇಕಲ್ಲ, ಅದಕ್ಕೆ ನಾವು ಅಂತ ಬರ್ತೀವಿ. ಗಂಗಾ ಯಮುನಾ ನಮ್ಮ ಬ್ಯಾಗೆಲ್ಲ ಇಲ್ಲೇ ಇರುತ್ತಲ್ಲ ತ್ರಿವೇಣಿ ಸಂಗಮ ಗಂಗಾ ಯಮುನಾ ಸರಸ್ವತಿಯ ಸಂಘಗಳೇ ಹಾಕಿ ನಿಂತ್ಕೊತಾರೆ, ಬಿಟ್ಟು ಬಂದ್ಬಿಡ್ತಾರೆ. ಇಲ್ಲಿ ಇದ್ದು ತರ್ಪಣಾದಿಗಳನ್ನು ನೀಡಿ ನಾವು ಅಲ್ಲಿಂದ ಭಾರ್ಗವ್ ಮಹೋದಯ ಮುಂದೆ ಮತ್ತೆ ಪ್ರಯಾಣ ತರ್ಪಣ ಭಾರ್ಗವ್ ಅವರು ಆ ಕಡೆಗೆ ಮತ್ತೆ ಬರ್ತಾ ಇದ್ರು. महाराज जी आप किधर से आए हैं? उधर से हाँ ऐसे चलता है जिंदगी और चलाना भी पड़ता है। अंकल दे दीजिए, अंकल दे दीजिए, काहे परेशान कर रहे हैं हम लोगों को। देख रहे हैं तो पुलिस वाले लगाने नहीं दे रहे हैं, देख रहे हैं हाथ अंदर रखिए। ಹಾಂ ಗಂಗಾ ನದಿಯಲ್ಲಿ ನಾವು ಇಳಿದು ಶುದ್ಧವಾದ ನೀರನ್ನು ಕ್ಯಾನಲ್ಲಿ ತುಂಬಿಕೊಂಡು ಕುತ್ಕೊಂಡ್ವಿ. ಹಾಗೆ ಇಲ್ಲಿ ವಿಶೇಷವಾಗಿ ನಮ್ಮ ಪಿತೃವರ್ಗಗಳಿಗೆ ಎಲ್ಲರಿಗೂ ಕೂಡ ತರ್ಪಣ ಕೊಟ್ಟಂತಹ ಒಂದು ದಿವ್ಯ ಅನುಭವ ಜೀವನದಲ್ಲಿ ಆಯಿತು. ನಮ್ಮ ಪೂರ್ವಜರು ನಮ್ಮ ಜೊತೆಗೆ ತರ್ಪಣಾದಿಗಳನ್ನು ಮಾಡಿ ಪ್ರಯಾಗರಾಜದ ತ್ರಿವೇಣಿ ಸಂಗಮದ ಮಧ್ಯಭಾಗ. कहा था जब खा ले सावज नच के तो खेवा भैया खेवा हाँ खा लेने जाने ऐसे और आगे बढ़ाई जाए थे और आगे बढ़ाई थे। ಬಿಟ್ಟಿದ್ದೆ ಮೊಬೈಲ್ನ. ಅಯ್ಯೋ. ತರ್ಪಣಾದಿಗಳನ್ನು ಕೊಟ್ಟು ಬಂದ ನಂತರ ಒಬ್ಬರು ಅಘೋರಿಗಳು ನಮ್ಮ ಪೂರ್ವಜನ್ಮದ ಸುಕೃತದಂತೆ ನಮ್ಮ ಕಾರನ ಬಳಿ ಬಂದು ಆಶೀರ್ವಾದ ಮಾಡಿ ಹೋದರು. ಹಾಗೆ ಅಲ್ಲಿಂದ ಕಾರನ್ನು ಹತ್ತಿ ನಾವು ಇಲ್ಲಿಂದ ಹೊರಟ್ವಿ ಪ್ರಯಾಗರಾಜನ ನೋಡಿ. ಪ್ರಯಾಗರಾಜಕ್ಕೆ ಒಂದು ತೆರಳುತ್ತಾ ಇರ್ತಕ್ಕಂತಹ ಜನರ ದಂಡು ಇದು. ನಮ್ಮವರ ಜಾತ್ರೆಗೆ ಹೋಗುವಂತೆ ಅಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿಂದ ನಾವು ಉತ್ತರಾಖಂಡ ರಾಜ್ಯದ ಉತ್ತರಾಂಚಲ್ನಲ್ಲಿರುವಂತಹ ಕೆಂಜಿಧಾಮ್ ಕಡೆ ಪ್ರಯಾಣವನ್ನು ಬೆಳೆಸ್ತೀವಿ. ಹಾಗೆ ಹೋಗುವಾಗ ಇಲ್ಲಿ ಪ್ರಯಾಗರಾಜಲ್ಲಿ ರೋಡಿನ ಪಕ್ಕದಲ್ಲಿ ಜನರ ಜಂಗುಲಿ ಎಷ್ಟೊಂದಿತ್ತು. ಅದೇ ರೀತಿಯಾಗಿ ಒಂದು 2-3 ಗಂಟೆಗಳ ಕಾಲ ಒಂದು 3 ಕಿಲೋಮೀಟರ್ ದಾಟುವಾಗ ಆಯಿತು ನಮಗೆ ಎಷ್ಟು ಟ್ರಾಫಿಕ್ ಜಾಮ್ ಆಯಿತು. ಆ ನಂತರದಲ್ಲಿ ಮುಂದೆಲ್ಲೂ ಕೂಡ ನಮಗೆ ಸಮಸ್ಯೆ ಆಗಲಿಲ್ಲ. ಇದು ಭಗವಂತನ ನಿರ್ಣಯ, ನಾವು ಧನ್ಯರಾದೆವು. ಇಲ್ಲಿ ದೊಡ್ಡ ಋಷಿ ಇಟ್ಟಾರೆ ನೋಡ್ರಿ. ಕುಂಭಮೇಳಕ್ಕೆ ಯಾವ ರೀತಿಯಾಗಿ ಸಜ್ಜಾಗಿದೆ ಅಂತಂದರೆ ಈ ಪ್ರಯಾಗರಾಜ್ ನಂಬಲಿಕ್ಕೆ ನಮಗೆ ಸಾಧ್ಯವಾಗಿಲ್ಲ. 6 ತಿಂಗಳ ಮುಂಚೆ ಹೋದಾಗಿನ ಪ್ರಯಾಗರಾಜಕ್ಕೂ ಕುಂಭಮೇಳದ ಪ್ರಯಾಗರಾಜಕ್ಕೂ ತುಂಬ ವ್ಯತ್ಯಾಸ ಇತ್ತು. ಇದೊಂದು ಶಾಶ್ವತವಾದ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. ಇದು ನಿರಂತರವಾಗಿ ಅನೇಕ ವಿಧವಾದಂಥ ವ್ಯವಸ್ಥೆಯನ್ನು, ಎಷ್ಟು ಕೋಟಿ ಜನರಿಂದ ಆಗುವಂತಹ ಮಹಾ ವ್ಯವಸ್ಥೆಯನ್ನು ಶಾಶ್ವತವಾಗಿ ಮಾಡಿದಂಥ ಕೆಲಸವಾಗಿದೆ. ಹಾಕ್ಬಿಡಿ. 10 ಕಿಲೋಮೀಟರ್ವರೆಗೂ ಕೂಡ ಪಾರ್ಕಿಂಗ್ ಪ್ಲೇಸ್ಗಳನ್ನು ಈ ರೀತಿಯಾಗಿ ವ್ಯವಸ್ಥೆ ಮಾಡಿದರು. ಎಷ್ಟು ದೂರ ಹೋದರೂ ಪಾರ್ಕಿಂಗ್ ಪ್ಲೇಸ್ಗಳು ಕಂಡು ಬರ್ತಾಯಿತ್ತು ನಮಗೆ. ದೊಡ್ಡ ದೊಡ್ಡ ಮೈದಾನವನ್ನು ಮಾಡಿ ಇಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ ನೋಡಿ.
ಇದೇ ರೀತಿ ರಸ್ತೆಯ ಇಕ್ಕೆಲಗಳಲ್ಲಿ ಕಂಡುಬಂತು ಮತ್ತು ಅಲ್ಲಲ್ಲಿ ಬಾತ್ರೂಮ್ ವ್ಯವಸ್ಥೆಗಳು ಕೂಡ ಅಲ್ಲಿ ಸಾರ್ವಜನಿಕವಾಗಿ ಮಾಡಿರೋದು ಕಂಡು ಬರ್ತಾ ಇತ್ತು. ಬಂದಿದ್ದಾವೆ ಆಟೋದಲ್ಲಿ ನಾವು. ಹೌದು ಫುಲ್ಲೆಲ್ಲ ನೀರು ತುಂಬಿಡಿತಲ್ಲ. ಹೌದು ಹೌದು ನೋಡ್ರೆ ಹಾಂ. In 300 meters, turn right toward Rail Road, Rail Bhag. ಅಲ್ಲ 9 ಆಗಿದೆ. ಟ್ರೈನು ನೋಡ್ರಿ ನದಿ ಎಷ್ಟಾಗಿದೆ. ಮೇಲ್ಗಡೆ ಬ್ರಿಡ್ಜ್ ಮೂಲಕ ನದಿಯನ್ನು ದಾಟ್ತಾ ಇರುವಂಥದ್ದು. ಯಮುನಾ ಇದೆ.